ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಶಾವಿಗೆ ಉಪ್ಪಿಟ್ಟು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲು ಒಂದು ಕಡಾಯಿಗೆ ಶಾವಿಗೆ ಹಾಕ್ಕೊಂಡು ಈ ಥರ ಹುರಿಬೇಕು ಫ್ರೆಂಡ್ಸ್. ಅದು ಸಣ್ಣ ಉರಿ ಇಟ್ಕೊಂಡು ಹುರಿಬೇಕು. ಸ್ವಲ್ಪ ರೆಡ್ ಥರ ಆಗ್ತಲ್ಲ, ಆ ಥರ ಇಟ್ಕೊಂಡು ಹುರಿಬೇಕು ಫ್ರೆಂಡ್ಸ್. ಇವಾಗ ನೋಡಿ ಈ ಥರ ಆಗಿದೆ. ನಾನು ಹುರಿದಿದ್ದು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಶೇಂಗಾ ಬೀಜ ಹಾಕಿ ಸಣ್ಣ ಉರಿಲಿ ಅದನ್ನ ಡ್ರೈ ಮಾಡ್ತಾ ಇದ್ದೀನಿ. ಇವಾಗ ಅದಕ್ಕೆ ಕರಿಬೇವು ಹಾಕ್ತಿದ್ದೀನಿ. ಟ್ರೈ ಮಾಡಬೇಕು. ಇವಾಗ ಸಾಸಿವೆ ಹಾಕ್ತಿದ್ದೀನಿ. ಚಟಪಟ ಅಂತ ಸಿಡಿಲಿ ಅದು. ಇವಾಗ ಈರುಳ್ಳಿ ಹಾಕ್ತಿದ್ದೀನಿ. ಇವಾಗ ಹಸಿಮೆಣಸು ಹಾಕ್ತಿದ್ದೀನಿ. ಇದು ಹಸಿಮೆಣಸು ಹಸಿ ವಾಸನೆ ಹೋಗ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ. ಇವಾಗ ಹಸಿ ವಾಸನೆ ಹೋಗೋ ತನಕ. ಇವಾಗ ಟೊಮೆಟೊ ಹಾಕ್ತಿದ್ದೀನಿ. ಇವಾಗ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಮಿಕ್ಸ್ ಮಾಡಿ ಇವಾಗ ನಾನು ಇದಕ್ಕೆ 1.5 ಚಮಚ ನೀರು ಹಾಕ್ತಾ ಇದ್ದೀನಿ. ನೀವು ಶಾವಿಗೆ ಎಷ್ಟು ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಉಪ್ಪು ಅದನ್ನ ಮಿಕ್ಸ್ ಮಾಡಿ ನೋಡಿ ಈ ಥರ ನೀರು ಚೊಳ ಮಾಡ್ಕೋಬೇಕು. ಎಲ್ಲ ಮಸಾಲೆ ಎಲ್ಲ ಇದಾಗಬೇಕಲ್ಲ, ಅದಕ್ಕೆ ನಾನು ಒಂದು ಪ್ಲೇಟಲ್ಲಿ ಹುರಿದಿಟ್ಕೊಂಡಿದ್ನಲ್ಲ ಶಾವಿಗೆನ, ಅದನ್ನ ಇವಾಗ ಇದಕ್ಕೆ ಹಾಕಬೇಕು. ನೋಡಿ ಹುರಿದಿಟ್ಕೊಂಡು ಶಾವಿಗೆ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ತಿದ್ದೀನಿ. ಒಂದು 5 ಇಲ್ಲ 10 ನಿಮಿಷ ಬಿಟ್ಟು ತೆಗೆದೆ. ನೋಡಿ ಹೀಗಾಯಿತು ಫೈನಲ್ ಆಗಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.